कल्याणनिधेर्तिनां श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ. ಇದು ಬಂಗಾರ ತಿರುಪತಿ ಅಂತ 108 ಮಹಾಕ್ಷೇತ್ರಗಳಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂತಹ ಕ್ಷೇತ್ರ. ಇಲ್ಲಿ ಮಾಘ ಶುದ್ಧ ಹುಣ್ಣಿಮೆ, ಮಾಘ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆಗೆ ಬ್ರಹ್ಮ ರಥೋತ್ಸವ ಆಗುತ್ತೆ. ನೂರಾರು ಊರುಗಳಿಂದ ಭಕ್ತರು ಹರಕೆ ಮಾಡಿಕೊಂಡಿರ್ತಾರೆ. ಭಕ್ತರು ರೈತಾಪಿ ವರ್ಗ ಬರ್ತಕ್ಕಂತಹ ಜಾಗ ಇದು. ಇಲ್ಲಿ ಭೂಮಿಯಲ್ಲಿ ಬೆಳೆ ಬೆಳೆದರೆ ಸ್ವಾಮಿ ಭಗವಂತ ನಿನ್ನ ಸೇವೆ ಮಾಡ್ತೀವಿ, ಹಸುವಿನಲ್ಲಿ ಹಾಲಾದರೆ ನಿನಗೆ ಸೇವೆ ಮಾಡ್ತೀವಿ. ಭಕ್ತರು ನಾನಾ ರೀತಿಯಾದಂತಹ ಕೋರಿಕೆಗಳನ್ನು ಸಲ್ಲಿಸ್ಕೊಂಡು ಈ ಮಾಘಶುದ್ಧ ಹುಣ್ಣಿಮೆ ರಥೋತ್ಸವದ ದಿವಸ ಬಂದು ಹರಿ ಸೇವೆ ಅಂತ ಮಾಡ್ತಾರೆ. ಗಾಡಿಗಳಲ್ಲಿ ಅಕ್ಕಿ ಬೇಳೆ ಎಲ್ಲವನ್ನೂ ತಂದು ಬೆಟ್ಟ ಸುತ್ತಲೂ ಕೂಡ ಸುಮಾರು ಅಂತಂದರೆ 1,000 ಕಾರುಗಳು ಇವತ್ತು ನಿಂತಿರುತ್ತೆ. ಭಗವಂತನಿಗೆ ಅಲ್ಲೇ ಅಡಿಗೆ ಮಾಡಿ ಹರಿಗೆ ಸಮರ್ಪಣೆ ಮಾಡಿ ಹರಿ ಸೇವೆಯನ್ನು ಮಾಡಿ ಸುಮಾರು ನೂರಾರು ಜನ ಭಕ್ತರಿಗೆ ಅದನ್ನು ಬಡಿಸಿ ಇವತ್ತು ಅವರು ಸ್ವಾಮಿ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾರೆ. ಇವತ್ತು ಇದು ಮಾಘಶುದ್ಧ ಹುಣ್ಣಿಮೆಯ ದಿವಸ ನಿತ್ಯೋತ್ಸವ ಮತ್ತು ಪ್ರಾಕಾರೋತ್ಸವದ ದೇವರು ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ದೇವರು ಇಲ್ಲಿರ್ತಕ್ಕಂಥದ್ದು. ಇದು ಉತ್ಸವ ಮೂರ್ತಿಗಳು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿದ್ದು ಈಗ ತಾನೇ ಮಹಾಮಂಗಳಾರತಿ ಆಗಿದೆ. ಸುಮಾರು ಸಾವಿರಾರು ಜನ ಯಾತ್ರಾರ್ಥಿಗಳು ಭಕ್ತಾರ್ಥಿಗಳು ಸ್ವಾಮಿಗೆ ಉತ್ಸವ ಸೇವೆಯನ್ನು ನೆರವೇರಿಸಿ ಅವರ ಹರಕೆಗಳನ್ನು ತೀರಿಸಿಕೊಂಡು ಶ್ರೀನಿವಾಸ ದೇವರು ಇವತ್ತು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆಯಿಂದ ಮನೆಗೆ ಹೋಗಿದ್ದಾರೆ. ಇದೇ ಇವತ್ತಿನ ವಿಶೇಷವಾದಂಥ ಒಂದು. ಇದು ನಾನು ಮಧುಸೂದನ್ ಆಚಾರ್ಯ ಅಂತ ಈ ದೇವಸ್ಥಾನದಲ್ಲಿ ಅರ್ಚಕರು. यो नमः हरिः ओं. वेङ्कटाद्रिसमं स्थानं ब्रह्माण्डे नास्ति किञ्चनः वेङ्कटेशसमो देवो न भूतो न भविष्यति. ಬಂಗಾರ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ಸ್ವಯಂಭೂ ಶ್ರೀನಿವಾಸ ಉದ್ಭವ ಮೂರ್ತಿಯಾಗಿ ಹುಟ್ಟಿ ಭೃಗು ಋಷಿಗೆ ಮೋಕ್ಷ ಕೊಟ್ಟಿರೋ ಸ್ಥಳ ಅಂತ. ಆ ಭೃಗು ಋಷಿಗೆ ನೇತ್ರ ದರ್ಶನ ಕೊಟ್ಟು ಮೋಕ್ಷ ಕೊಟ್ಟಿರೋದ್ರಿಂದ ಭಕ್ತಾದಿಗಳು ಅದೇ ರೀತಿ ಕಟಾಹ ದರ್ಶನ ಹಿಂದಿಲ್ಲೇ ದೇವರ ದರ್ಶನ ಮಾಡೋದು. ಇವತ್ತು ಭಾರತ ಹುಣ್ಣಿಮೆ ಅಂತ ಬ್ರಹ್ಮರಥೋತ್ಸವ ನಡೆಯೋ ದಿನ. ಇಲ್ಲಿ 10 ದಿನಗಳ ಕಾಲ ಬ್ರಹ್ಮರಥೋತ್ಸವ ನಡೆಯುತ್ತೆ. ಜನವರಿ 26ರಿಂದ ಫೆಬ್ರವರಿ 4ನೇ ತಾರೀಕುವರೆಗೂ 10 ದಿನಗಳ ಕಾಲ ಬೆಳಗ್ಗೆ ಉತ್ಸವ ಸಂಜೆ ಉತ್ಸವ 2 ತಿರುಪತಿಯಲ್ಲಿ ಯಾವ ಥರ ನಡೆಯುತ್ತೋ ಅದೇ ಥರನೇ ಉತ್ಸವಾದಿಗಳು ನಡೆದು ಇವತ್ತು ಬ್ರಹ್ಮರಥೋತ್ಸವ ನಡೆಯಿತು. ಸುಮಾರು ಒಂದು 60ರಿಂದ 70 ಸಾವಿರ ಜನ ಇವತ್ತು ಸೇರಿದ್ರು. ಸುಮಾರು ಹಳ್ಳಿಗಳ ಕಡೆಯಿಂದನೂ ಬಂದು ಹರಿಸೇವೆ ಅಂತ ಮಾಡ್ತಾರೆ. ನಿನ್ನೆ ರಾತ್ರಿ ಬಂದು ಇಲ್ಲೇ ತಂಗಿದ್ದು ಅವರು ತಂದಿರತಕ್ಕಂಥ ಎಲ್ಲ ಅಕ್ಕಿ ಬೇಳೆ ಎಲ್ಲನೂ ಬೇಯಿಸಿ ದೇವರಿಗೆ ಪ್ರಸಾದ ಅಂತ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಮತ್ತು ಅವರು ಭಕ್ತಾದಿಗಳಿಗೆ ಹಂಚೋದು. ಇದು ಸುಮಾರು ವರ್ಷಗಳಿಂದ ಬಂದಿರತಕ್ಕಂಥ ಪದ್ಧತಿ. ಅದೇ ಥರನೇ ಈ ವರ್ಷವೂ ನಡೆದಿದೆ. ಈ ದೇವಸ್ಥಾನ ಸುಮಾರು ಕಲಿಯುಗ ಆರಂಭದಿಂದ ಇಲ್ಲಿ ಸ್ವಾಮಿ ಉದ್ಭವ ಮೂರ್ತಿ ಆಗಿರೋದು. ಸ್ವಯಂಭುವಾಗಿ ಹುಟ್ಟಿ ಭೃಗು ಋಷಿಗೆ ನೇತ್ರ ದರ್ಶನ ಕೊಟ್ಟ ಸ್ಥಳ ಇದು. ಆ ಭೃಗು ಋಷಿಗಳು ತಪಸ್ಸು ಮಾಡ್ತಾರೆ. ಕಲಿಯುಗ ಆರಂಭದಲ್ಲಿ 1000 ವರ್ಷಗಳ ಕಾಲ ತಪಸ್ಸು ಮಾಡಿದ್ರೆ ಅವ್ರಿಗೋಸ್ಕರನೇ ಸ್ವಾಮಿ ಏಕಾಂತ ಶ್ರೀನಿವಾಸನಾಗಿ ಹುಟ್ಟಿ ಅವರಿಗೆ ಈ ಕಿಂಡಿ ಮುಖಾಂತರ ದರ್ಶನ ಕೊಟ್ಟಿರೋದ್ರಿಂದ ಭಕ್ತಾದಿಗಳು ಯಾರು ಬಂದ್ರೂ ಇಲ್ಲೇ ದರ್ಶನ ಮಾಡಬೇಕು. ಇದನ್ನು ಭೃಗು ನೇತ್ರ ದರ್ಶನ ಅಂತೇಳಿ ಇಲ್ಲಿ ನೋಡಬೇಕು. ಇದನ್ನು ಬಂಗಾರ ತಿರುಪತಿ ಅಂತ ಕರೀತಾರೆ. ಏಕೆ ಅಂತಂದರೆ ಭವಿಷ್ಯೋತ್ತರ ಪುರಾಣದಲ್ಲಿ 108 ತಿರುಪತಿಗಳಿದೆ. ಆ 108 ತಿರುಪತಿಗಳಲ್ಲಿ ಇದು ಒಂದು. ಇದು ಈ ಕೋಲಾರ ಚಿನ್ನದ ಗಣಿ ಪ್ರದೇಶದಲ್ಲಿ ಸ್ವಾಮಿ ನೆಲೆಸಿರೋದ್ರಿಂದ ಇದನ್ನು ಬಂಗಾರ ತಿರುಪತಿ ಶ್ರೀನಿವಾಸ ಬಂಗಾರ ಗಿರಿವಾಸ ಅಂತ ಕರೀತಾರೆ. ಇದು ವಿಶೇಷ. ನಿಮ್ಮ ಹೆಸರು? ವೆಂಕಟರಮಣಾಚಾರ್ಯ ಏನಾಗಿದ್ದೀರಾ ಇಲ್ಲಿ? ಅರ್ಚಕರು.